ಇದೆ ಸರ್. ಇದು ಭಾಳ ಒಂದು ಸ್ಪೆಷಲ್ ಥಿಯೇಟರ್ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ. ಈ ಥಿಯೇಟ್ರಲ್ಲಿ ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾನ ರಿಲೀಸ್ ಮಾಡಿ ಇವತ್ತು ಎಲ್ಲರ ಮಧ್ಯೆ ನಾನು ಸಿನಿಮಾ ನೋಡಿದ್ದು ಭಾಳ ಸಂತೋಷ ಇದೆ ಸರ್, ಭಾಳ ಖುಷಿ ಇದೆ ಸರ್. ತುಂಬ ಸರಳವಾಗಿ ಮತ್ತು ವಿಭಿನ್ನವಾಗಿ ಮೂಡಿ ಬಂದಿದೆ ಚಿತ್ರ. ಥ್ಯಾಂಕ್ ಯು. ಎಲ್ಲರಿಗೂ ಯಾವುದೇ ಒಂದು ರೀತಿ ವೈಲೆನ್ಸ್ ಇಲ್ಲದೆ ನೀಟಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದು ಸಂಪೂರ್ಣ ನಮ್ಮ ಡೈರೆಕ್ಟ್ರ್ ವಿಷನ್ ಹಾಗೇ ಇತ್ತು ಸರ್. ಕತೆ ಹೀಗೆ ಮೂಡಿ ಬರಬೇಕು ಅಂದರೆ ಯಾವುದೇ ಪಾತ್ರನ ವಿಜೃಂಭಿಸಬೇಕು, ಇಲ್ಲ ಎತ್ತಿ ತೋರಿಸ್ಬೇಕು, ಎಕ್ಸಾಜರೇಟ್ ಮಾಡಬೇಕು ಅನ್ನೋ ಯಾವುದು ಒಂದು ಯೋಜನೆಗಳಿರಲೂ ಇಲ್ಲ. ಅವರು ಹೇಳ್ಬೇಕಾದ್ರೆ ಈ ಥರ ಇದೆ ಸರ್ ಕತೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸರ್ ನೀವು ಮಾಡ್ತೀರಾ ಅಂತ ನಾನು ಕೇಳಕ್ಕೆ ಬಂದಿರೋದೇ ದೊಡ್ಡ ವಿಷಯ ಅಂತ ನಾನು ಹೇಳಿದೆ ಸರ್. ಅವರು ಏನು ಹೇಳಿದ್ರು ಅಷ್ಟನ್ನು ನಾನು ಮಾಡ್ಕೊಂಡು ಹೋದೆ ಸರ್, ಅಷ್ಟೇ. ನೀವು ಹೇಳಿದ್ರಲ್ಲ ಸರ್, ಯಾವುದೇ ಒಂದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಕಮ್ಮಿನೇ ಇಟ್ಕೊಂಡು ಮಾಡಿರೋದು ನನಗೆ ಎಲ್ಲೋ ಒಂದು ಸ್ವಲ್ಪ ಇಷ್ಟ ಆಯಿತು ಸರ್. ಅವ್ರ ವಿಷನ್ ನಾವು ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ಆಗಿದೆ ಅಂತ ಡೈರೆಕ್ಟ್ರ್ ಖುಷಿ ಇದೆ ಅಂತ ನಾನು ನಂಬಿದ್ದೀನಿ ಸರ್. ಅದರಲ್ಲಿ ನಿಮ್ಮದು ಧ್ವನಿ ಬಂದ್ಬಿಟ್ಟು ರಾಘಣ್ಣನ ಥರ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಂತ ಹೌದು ಸರ್. ಈಗೆಲ್ಲ ಸರ್ ನನಗೆ ಮೊದಲಿಂದನೂ ಜನ ಯಾವಾಗಲೂ ಹೇಳ್ಕೊಂಬಂದಿರೋದು ಅದೇ ಸರ್, ನೋಡೋಕ್ಕೆ ಸೇಮ್ ರಾಘಣ್ಣನ ಥರ ಕಾಣ್ತೀರಾ. ಎಷ್ಟೋ ಜನ ಕೇಳಿದೆ ರಾಘಣ್ಣನ ಮಗನೇ ಅಂತ ಅಂದ್ಕೊಂಡು ಮಾತಾಡಿಸ್ತಾರೆ ಸರ್ ಎಷ್ಟೋ ಜನ. ಆಮೇಲೆ ನಾನು ಹೇಳ್ತೀನಿ ಇಲ್ಲ ಅವ್ರ ಅಕ್ಕನ ಮಗ ಅಂಥೇಳಿ. ಧ್ವನಿ ಕೂಡ ಹೌದು. ನನಗೆ ಧ್ವನಿ ಅನ್ನಿಸ್ತಾ ಇರಲಿಲ್ಲ. ಒಂದ್ಸಲಿ ನಾನೇ ಒಂದೆರಡು ಹಾಡು ಆಡಿದ್ದೆ ಸರ್ ಹೋದ ವರ್ಷ ಅಪ್ಪ ಮಾಮಂದು ಹಾಗೂ ತಾತನ ಬರ್ಡೇಗೆ. ಕೇಳಿದಾಗ ಫಸ್ಟ್ ಟೈಮ್ ರೆಕಾರ್ಡಿಂಗ್ ಮಾಡಿ ಕೇಳಿದೆ, ಹೌದಲ್ಲ ಎಲ್ಲ ಹೇಳೋದು ನಿಜ. ನನಗೆ ಅವಾಗ ಅನ್ನಿಸ್ತು ಸರ್, ಹೌದು ಅವ್ರ ಥರ ನಿಜವಾಗ್ಲೂ ಅವ್ರ ಥರನೇ ಕೇಳುತ್ತೆ ವಾಯ್ಸ್ ಅಂತ ನನಗೆ ಅನ್ನಿಸ್ತು ಸರ್. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರನ ಮಾಡಿಬಿಟ್ಟಿದ್ದಾರೆ, ಜನಗಳಿಗೆಲ್ಲರೂ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.